ಒಂದಕ್ಕಿಂತ ಹೆಚ್ಚು ಬ್ಯಾಂಕ್ ಖಾತೆ ಇದ್ದವರಿಗೆ ದೇಶಾದ್ಯಂತ ಹೊಸ ನಿಯಮ. ಏನಂತ ಹೇಳ್ತೀನಿ ಅದಕ್ಕೂ ಮೊದಲು ನಮ್ಮ ಕನ್ನಡ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನಲ್ಗೆ ಕೆಳಗಡೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಮಾಡ್ಕೊಂಡ್ರಾ ಬೇಗ ಮಾಡಿದವರಿಗೆ ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ನೀವನ್ನಾದರೂ ಒಂದಕ್ಕಿಂತ ಹೆಚ್ಚು ಬ್ಯಾಂಕ್ ಖಾತೆಯನ್ನು ಹೊಂದಿದ್ದೀರಾ? ಹಾಗಿದ್ದರೆ ತಪ್ಪದೇ ಈ ಸುದ್ದಿಯನ್ನು ನೋಡಲೇಬೇಕು ಸ್ನೇಹಿತರೆ. ಇಂದು ಕೆಲಸ ಬದಲಾದಾಗ ಹೊಸ ಸಾಲ ತೆರೆಯುವುದು ಅಥವಾ ಆಕರ್ಷಕ ಆಫರ್ಗಳಿಗಾಗಿ ವಿವಿಧ ಬ್ಯಾಂಕ್ಗಳಲ್ಲಿ ಖಾತೆ ಹೊಂದುವುದು ಇಂದಿನ ಫ್ಯಾಷನ್ ಆಗಿದೆ. ಆದರೆ ಈ ಮಲ್ಟಿಪಲ್ ಬ್ಯಾಂಕ್ ಅಕೌಂಟ್ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬುಡಮೇಲು ಮಾಡಬಹುದು. ಹಾಗಾಗಿ ಈ ಬಗ್ಗೆ ಇದೀಗ ಆರ್ಥಿಕ ತಜ್ಞರು ಈ ಎಚ್ಚರಿಕೆಯನ್ನು ಕೂಡ ನೀಡ್ತಾ ಇದ್ದಾರೆ ಸ್ನೇಹಿತರೆ. ಏನಪ್ಪ ಸ್ನೇಹಿತರೆ ಹಾಗಿದರೆ ಏನು? ಮೊದಲನೇದಾಗಿ ಕನಿಷ್ಠ ಮೊತ್ತದ ಬಿಸಿ ನಿಮ್ಮ ಮೇಲೆ ತಟ್ಟಿದೆ. ಖಾಸಗಿ ಬ್ಯಾಂಕುಗಳು ಕನಿಷ್ಠ ಮೊತ್ತ ಕಾಯ್ದುಕೊಳ್ಳುವ ವಿಷಯದಲ್ಲಿ ಬಹಳ ಕಟ್ಟುನಿಟ್ಟಾಗಿವೆ. ನಗರ ಪ್ರದೇಶದಲ್ಲಿ ಈ ಮಿತಿ 500 ರಿಂದ 10,000 ಇರುತ್ತದೆ. ಉದಾಹರಣೆಗೆ, ನಿಮ್ಮ ಬಳಿ 5 ಖಾತೆಗಳಿದ್ದರೆ ಕನಿಷ್ಠ ಮೊತ್ತವನ್ನು ಮೇಂಟೈನ್ ಮಾಡಲೆಂದು ನಿಮ್ಮ ಬಳಿ ಸ್ವಲ್ಪ ಇಡಬೇಕಾಗುತ್ತದೆ. ₹1 ಕಡಿಮೆ ಆದರೂ ಬ್ಯಾಂಕ್ಗಳು ಭಾರಿ ದಂಡವನ್ನು ವಿಧಿಸುತ್ತವೆ. ಎರಡನೇದಾಗಿ ವಾರ್ಷಿಕ ಶುಲ್ಕಗಳು. ಪ್ರತಿ ಬ್ಯಾಂಕ್ ಖಾತೆಯೊಂದಿಗೆ ಡೆಬಿಟ್ ಕಾರ್ಡ್ ನೀಡಲಾಗುತ್ತದೆ. ಇದಕ್ಕೆ ವಾರ್ಷಿಕ ನಿರ್ವಹಣೆ ಶುಲ್ಕ ಇರುತ್ತದೆ. ನೀವು ಕಾರ್ಡ್ ಬಳಸದಿದ್ದರೂ ಪ್ರತಿ ವರ್ಷ ₹150 ದಿಂದ ₹500 ವರೆಗೆ ಪಾವತಿ ಮಾಡಬೇಕಾಗುತ್ತದೆ. ಮೊದಲನೇದಾಗಿ ಟ್ರ್ಯಾಕಿಂಗ್ ಮಾಡೋದು ಅತಿ ಕಷ್ಟ. ಹೆಚ್ಚಿನ ಖಾತೆಗಳಿದ್ದಷ್ಟು ಪಾಸ್ವರ್ಡ್ಗಳು ಮತ್ತು ವಹಿವಾಟುಗಳ ದಾಖಲೆಗಳನ್ನು ನೆನಪಿಟ್ಟುಕೊಳ್ಳೋದು ತಲೆನೋವಿನ ಕೆಲಸ. ಹೌದು ಸ್ನೇಹಿತರೆ. ಆದಾಯ ತೆರಿಗೆ ರಿಟರ್ನ್ ಸಲ್ಲಿಸುವಾಗ ಎಲ್ಲ ಖಾತೆಗಳು ಸ್ಟೇಟ್ಮೆಂಟ್ ಸಂಗ್ರಹಿಸುವುದು ದೊಡ್ಡ ಕಸರತ್ತೆ. ಸರಿ, ಇದರಿಂದ ನಿಮ್ಮ ಒಟ್ಟು ಆದಾಯ ಮತ್ತು ಖರ್ಚಿನ ಮೇಲೆ ಸ್ಪಷ್ಟನೆ ಕೂಡ ಸಿಗಲಿದೆ ಸ್ನೇಹಿತರೆ. ನಿಮ್ಮ ಆರ್ಥಿಕ ಯೋಜನೆಗಳು ಕೂಡ ತಪ್ಪಬಹುದು. ಇನ್ನು ಸೈಬರ್ ಕ್ರಿಮಿನಲ್ಗಳಿಗೆ ಸುಲಭ ಗುರಿ. ಬಳಸದ ಬಿಟ್ಟಿರುವ ಖಾತೆಗಳು ಸೈಬರ್ ವಂಚನೆಗೆ ಪ್ರಿಯವಾದ ತಾಣಗಳು. ಹಳೆಯ ಖಾತೆಗಳ ಮೇಲೆ ನಾವು ನಿಮಗೆ ಇಟ್ಟಿರುವುದಿಲ್ಲ. ಹಾಗಾಗಿ ಅಲ್ಲಿ ನಡೆಯುವ ಅನುಮಾನಾಸ್ಪದ ವಹಿವಾಟುಗಳಿಗೆ ಕೂಡಲೇ ಗಮನಕ್ಕೆ ಕೂಡ ಬರುವುದಿಲ್ಲ. ಇನ್ನು ಸಿಬಿಲ್ ಸ್ಕೋರ್ ಮೇಲೆ ಪ್ರಭಾವ ಬೀರುತ್ತೆ. ಅನೇಕ ಖಾತೆಗಳಲ್ಲಿ ಅವುಗಳ ಕನಿಷ್ಠ ಮೊತ್ತವಿಲ್ಲದ ದಂಡ ಬೀಳ್ತಾ ಇದ್ದರೆ ಅದು ನಿಮ್ಮ ಬ್ಯಾಂಕ್ ಇತಿಹಾಸದ ಮೇಲೆ ಕೆಟ್ಟ ಪರಿಣಾಮವನ್ನು ಕೂಡ ಬೀರುತ್ತದೆ. ಹಾಗಾಗಿ ಅದಕ್ಕಿಂತ ಹೆಚ್ಚಿನ ಅಕೌಂಟ್ ಇದ್ದರೆ 3 ಅಥವಾ 4 ಅಕೌಂಟ್ ಇದ್ದರೆ ಅವರಿಗೆ ವಿಡಿಯೋನ ಶೇರ್ ಮಾಡಿ, ಅವರಿಗೆ ಕೂಡ ಗೊತ್ತಾಗ್ತದೆ ಸ್ನೇಹಿತರೆ. ಮತ್ತು ಇದರ ಬಳಿ ಏನೇ ನಿಮ್ಗೆ ಅನಿಸುತ್ತೆ ಅಂತೇಳಿ ಅನಿಸಿಕೆನ ಕಮೆಂಟ್ ಮಾಡಿ. ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ, ನಾನು ನಿಮಗೆ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ. ಮತ್ತು ನಿಮ್ಮ ಹತ್ತಿರ ಎಷ್ಟು ಬ್ಯಾಂಕ್ ಅಕೌಂಟ್ಗಳಿವೆ ಅಂತೇಳಿ ಕಮೆಂಟ್ ಮಾಡಿ. ಮತ್ತು ಇದೇ ಥರ ಹೊಸ ನ್ಯೂಸ್ಗಳಿಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಸ್ನೇಹಿತರೆ.